ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ ವಿಟಿಯು ಕಡೆಯಿಂದ ಒಂದು ಸರ್ಕ್ಯುಲರ್ ಬಂದಿದೆ. ಎಸ್ಪೆಷಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 6th ಸೆಮಿಸ್ಟರ್ ಸ್ಟೂಡೆಂಟ್ಸ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನು ಹೇಳ್ಬೋದು. ಆ ವಿಡಿಯೋನ ತಪ್ಪದೆ ನೋಡಿ. ಏನಕ್ಕೆ ಅಂತಂದ್ರೆ ಒಂದು ಕೋರ್ಸ್ನ ವಿಡಿಯೋ ಸಿಲೆಬಸ್ ಇಂದ ರಿಮೂವ್ ಮಾಡಿದ್ದಾರೆ 22 ಸ್ಕೀಮ್ ಸ್ಟೂಡೆಂಟ್ಸ್ಗೆ. ಸೊ ಯಾವ ಕೋರ್ಸು ಏನು ಪ್ರತಿಯೊಂದು ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ನಾವು ಫಸ್ಟ್ ಸರ್ಕ್ಯುಲರ್ ಬೇಸಿಕ್ ಡೀಟೇಲ್ಸ್ ನೋಡೋಣ. ಸರ್ಕ್ಯುಲರ್ ರಿಲೀಸ್ ಆಗಿದ್ದು 20 ಫೆಬ್ರವರಿ 2026ಗೆ ರಿಲೀಸ್ ಮಾಡಿದ್ದಾರೆ ವಿಟಿಯು. ಸಬ್ಜೆಕ್ಟ್ ಬಂದ್ಬಿಟ್ಟು BME 657C ಸಿಮ್ಯುಲೇಷನ್ ಅಂಡ್ ಅನಾಲಿಸಿಸ್ ಯೂಸಿಂಗ್ ANSYS ವರ್ಕ್ಬೆಂಚ್ ಕೋರ್ಸ್ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ದ ಸಿಲೆಬಸ್ ಆಫ್ ಸ್ಕೀಮ್ 22 ಸ್ಕೀಮ್. ಓಕೆ, ಸೊ ನೆನಪಿಕೊಳ್ಳಿ, ಬೇರೆ ಸ್ಕೀಮ್ ನೋಡ್ತಾ ಇದ್ರೆ ಬೇರೆ ಸ್ಕೀಮ್ ಅಲ್ಲ, ಓನ್ಲಿ ಫಾರ್ 2022 ಸ್ಕೀಮಿಗೆ ಮಾತ್ರ. ಅಂಡ್ ಈ ಒಂದು ಸಬ್ಜೆಕ್ಟ್ ಏನಿದೆ BME 657C ಸಿಮ್ಯುಲೇಷನ್ ಅಂಡ್ ಅನಾಲಿಸಿಸ್ ಯೂಸಿಂಗ್ ANSYS ವರ್ಕ್ಬೆಂಚ್ ಹ್ಯಾಸ್ ಬಿನ್ ರಿಮೂವ್ಡ್ ಫ್ರಮ್ ದ ಸ್ಕೀಮ್ ಅಂಡ್ ಸಿಲೆಬಸ್ ವಿತ್ ಇಮಿಡಿಯೇಟ್ ಎಫೆಕ್ಟ್ ಅಂತಂದ್ರೆ ಇವಾಗ ಆಲ್ರೆಡಿ ರಿಮೂವ್ ಮಾಡಿಬಿಟ್ಟಿದ್ದಾರೆ. ನೀವು ಈ ಒಂದು ಕೋರ್ಸ್ ನ ಸೆಲೆಕ್ಟ್ ಮಾಡಕ್ ಆಗಂಗಿಲ್ಲ. ಇವಾಗ ಮೊದಲು ನಿಮಗೆ 4 ಕೋರ್ಸ್ ಇರ್ತಿದ್ವು ಸೆಲೆಕ್ಟ್ ಮಾಡೋಕೆ ಆಪ್ಷನ್ಸ್. ಸೊ ಇವಾಗ ಕೇವಲ 3 ಮಾತ್ರ ಇರುತ್ತೆ. ದ ಡಿಸಿಷನ್ ಹ್ಯಾಸ್ ಬಿನ್ ಟೇಕನ್. ಸೊ ರೀಸನ್ ಕೂಡ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ. BME 657C ಏನಿದೆ ಓವರ್ಲ್ಯಾಪ್ ಆಗ್ತಿದೆ ಲ್ಯಾಬೊರೇಟರಿ ಕಾಂಪೊನೆಂಟ್ ಆಫ್ BME 701 IPCC. ಸೊ ಆ ಒಂದು ರೀಸನ್ಗೋಸ್ಕರ ಇನ್ ಆರ್ಡರ್ ಟು ಅವಾಯ್ಡ್ ಡುಪ್ಲಿಕೇಶನ್, ಸೊ ಎರಡು ಸೇಮ್ ಆಗ್ತಾವಲ್ಲ, ಸೊ ಅದಕ್ಕೆ ಡುಪ್ಲಿಕೇಶನ್ ಅವಾಯ್ಡ್ ಮಾಡ್ಬೇಕಂತ ವಿಟಿಯು ಏನ್ ಮಾಡಿದ್ದಾರೆ, ಈ ಒಂದು ಕೋರ್ಸ್ ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. All 6th semester mechanical engineering students are hereby to inform shall not be. ಸೊ ನಾನು ಅವಾಗ ಹೇಳಿದ್ನಲ್ಲ, ಮೊದಲು ನಿಮಗೆ 4 ಆಪ್ಷನ್ಸ್ ಇರ್ತಿದ್ವು ಹೌದಾ ಸೆಲೆಕ್ಟ್ ಮಾಡೋಕೆ. ಇವಾಗ ಕೇವಲ 3 ಆಪ್ಷನ್ಸ್ ಮಾತ್ರ ನಿಮ್ಗೆ ಇರುತ್ತೆ ಸೆಲೆಕ್ಟ್ ಮಾಡೋಕೆ. ಅಂದ್ರೆ 3 ಕೋರ್ಸಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಅದು 3ರಲ್ಲಿ ಯಾವ್ದಾದ್ರು ಒಂದು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ದ ಸ್ಕೀಮ್ ಅಂಡ್ ಸಿಲೆಬಸ್ ಹೋಸ್ಟೆಡ್ ಆನ್ ದ ವಿಟಿಯು ವೆಬ್ ಪೋರ್ಟಲ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಅಕಾರ್ಡಿಂಗ್ಲಿ. ಸೊ ವಿಟಿಯು ವೆಬ್ ಪೋರ್ಟಲ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಆಲ್ ಸ್ಟೇಕ್ ಹೋಲ್ಡರ್ಸ್ ಆರ್ ರಿಕ್ವೆಸ್ಟ್ ಟು ರಿಫ್ರೆಶ್ ದ ವೆಬ್ ಪೋರ್ಟಲ್ ಅಂಡ್ ವೆರಿಫೈ ದ ಅಪ್ಡೇಟೆಡ್ ಡೀಟೇಲ್ಸ್. ಒಂದ್ಸತಿ ರಿಫ್ರೆಶ್ ಮಾಡಿ ಮತ್ತೆ ವೆರಿಫೈ ಮಾಡಿ ಅಪ್ಡೇಟೆಡ್ ಡೀಟೇಲ್ಸ್ ಅಂತ ಕೂಡ ವಿಟಿಯು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ವಿಟಿಯು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಅಪ್ಡೇಟೆಡ್ ಕಾಲೇಜಸ್ ಆಗಲಿ, ಅದಾದ್ಮೇಲೆ ಪ್ರೋಗ್ರಾಮ್ ಕೋಆರ್ಡಿನೇಟರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ, ಮತ್ತೆ ಸ್ಟೂಡೆಂಟ್ಸ್ ಕೂಡ, ಫ್ಯಾಕಲ್ಟಿ ಕನ್ಸರ್ನ್ಡ್ ಈ ಒಂದು ಸರ್ಕ್ಯುಲರ್ ಬಗ್ಗೆ ಮಾಹಿತಿನ ಎಲ್ಲಾ ಸ್ಟೂಡೆಂಟ್ಸ್ಗೆ ತಿಳಿಸ್ರಿ ಅಂತ ಕ್ಲಿಯರ್ ಆಗಿ ವಿಟಿಯು ತಿಳಿಸಿದ್ದಾರೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಸರ್ಕ್ಯುಲರ್ ಬೇಕಿದ್ದಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋ ಅಂಡ್ ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.